ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಮ್ಯೂಚುವಲ್ ಫಂಡ್ಗಳಲ್ಲಿನ ಹೂಡಿಕೆ ಆನ್ ಅ ಲಾಂಗ್ ರನ್ ನಿಮಗೆ ಒಂದಷ್ಟು ಒಳ್ಳೆಯ ಗ್ರೋತನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಈ ಥರದ ಬೇರೆ ಬೇರೆ ವಿಧದ ಆಯ್ಕೆಗಳು ನಿಮಗೆ ಸಿಗ್ತವೆ ಅನ್ನೋದ್ರ ಬಗ್ಗೆನೂ ನಿಮಗೆ ಗೊತ್ತಿದೆ. ಇನ್ನೊಂದು ಥರದ ಮ್ಯೂಚುವಲ್ ಫಂಡ್ ಕೆಟಗರಿ ಇದೆ. ಅದನ್ನು ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ನಲ್ಲೂ ಆ ಕೆಟಗರಿಯನ್ನು ನೀವು ಒಂದು ಇನ್ವೆಸ್ಟ್ಮೆಂಟ್ ಟೂಲ್ ಆಗಿ ಬಳಸಿಕೊಳ್ಳಬಹುದು. ಇದರಲ್ಲಿ ರಿಸ್ಕು ಜಾಸ್ತಿ, ರಿಟರ್ನ್ಸ್ ಕೂಡ ಜಾಸ್ತಿ. ಅದಕ್ಕೆ ಸೆಕ್ಟೋರಲ್ ಫಂಡ್ಸ್ ಅಂತ ಕರೀತಾರೆ. ಹಾಗಾದರೆ ಈ ಸೆಕ್ಟೋರಲ್ ಫಂಡ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದರಿಂದ ನಾವು ಲಾಭ ಮಾಡ್ಕೊಳ್ಳೋದು ಹೇಗೆ, ರಿಸ್ಕ್ ಫ್ಯಾಕ್ಟರ್ ಯಾಕಾಗಿ, ಇದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಕ್ವಿಕ್ ಮಾಹಿತಿಯನ್ನು ನಿಮಗೆ ನಾನು ಕೊಡಬೇಕು. ರಂಗಸ್ವಾಮಿ ಮೂಕನಹಳ್ಳಿಯವರು ಹಣದ ಕುರಿತಾಗಿ ಒಂದು ವಿಶೇಷವಾದ ಪುಸ್ತಕವನ್ನು ರಚಿಸಿದ್ದಾರೆ. ಈ ಹಿಂದೇನೋ ಹಣದ ಕುರಿತಾಗಿ ಅವರು ಬರೆದಿರುವ ಪುಸ್ತಕಗಳು ಫೇಮಸ್ ಆಗಿರೋದನ್ನು ನೀವು ಗಮನಿಸಿಯೇ ಇರ್ತೀರಿ. ಈ ಪುಸ್ತಕದ ಹೆಸರು ಹಣ ಏನಿದು ನಿನ್ನ ವಿಚಿತ್ರ ಗುಣ. ಜನಸಾಮಾನ್ಯರ ಬದುಕಿನಲ್ಲಿ ಅನೇಕ ಹಣದ ವಿಚಾರಗಳನ್ನು ನಾವು ಕಾಣೋದಕ್ಕೆ ಸಿಗ್ತಾ ಇರುತ್ತೆ. ಅದನ್ನು ಬಹಳ ಸರಳ ಭಾಷೆಯಲ್ಲಿ ಅವರು ವಿವರಿಸಿದ್ದಾರೆ. ರಂಗಸ್ವಾಮಿ ಮೂಕನಹಳ್ಳಿಯವರ 25ನೇ ಪುಸ್ತಕ ಇದು. ಸೊ ಹಣದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕು, ಹಣವನ್ನು ಇನ್ನೂ ಚೆನ್ನಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು ಅನ್ನೋದಾದರೆ ನಿಮ್ಮ ಪರ್ಸನಲ್ ಫಿನಾನ್ಸ್ಗೆ ಶಕ್ತಿ ತುಂಬುವುದಕ್ಕೆ ಈ ಪುಸ್ತಕವನ್ನು ನೀವು ರೆಫರ್ ಮಾಡಬಹುದು. ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಈ ಪುಸ್ತಕದ ಪ್ರತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈಗ ನಮ್ಮ ಟಾಪಿಕ್ಗೆ ಬರೋಣ. ನೋಡಿ, ನಿಮಗೆ ಸೆಕ್ಟರ್ಸ್ ಅಂತ ಬಂದಾಗ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಥರದ ಸೆಕ್ಟರ್ಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಅವುಗಳು ಕೆಲ ಸೈಕ್ಲಿಕ್ ಪ್ಯಾಟರ್ನ್ನಲ್ಲಿ ಕೆಲಸ ಮಾಡ್ತಿರ್ತವೆ. ಈಗ ನೀವು ಒಂದು ಸೈಕಲ್ನ ರೊಟೇಷನ್ ಅಂತ ಗಮನಿಸಿದ್ರೆ, ಈಗ ಟಾಪ್ನಲ್ಲಿ ಇರುವಾಗ ಪೀಕ್, ಹಾಗೆಯೇ ತೀರಾ ಬಾಟಮ್ನಲ್ಲಿ ಇರುವಾಗ ಒಂದು ಲೋ ಅಂತ ನೀವು ಗಮನಿಸಬಹುದು. ಒಂದು ವೇಳೆ ನಿಮ್ಮ ಎಂಟ್ರಿ ಪಾಯಿಂಟು ನೀವು ಒಂದು 10,000 ರೂಪಾಯಿ ಹೂಡಿಕೆ ಮಾಡಬೇಕು ಅಂತ ಬಂದಾಗ, ಸೆಕ್ಟರು ಸೈಕ್ಲಿಕಲ್ ಪ್ಯಾಟರ್ನ್ ಬಾಟಮ್ನಲ್ಲಿ ಇದ್ದಾಗ ಅಥವಾ ಲೋನಲ್ಲಿ ಇದ್ದಾಗ ನೀವು ಹಣವನ್ನು ಹಾಕಿದರೆ ಆ ಸೆಕ್ಟರ್ ಟಾಪಿಗೆ ಬಂದಾಗ ಉತ್ತಮ ರಿಟರ್ನ್ಸನ್ನು ನೀವು ಪಡ್ಕೊಳ್ಬಹುದು. ಸೊ ಹೀಗೆ ಈ ಸೈಕ್ಲಿಕಲ್ ಪ್ಯಾಟರ್ನ್ ಸೆಕ್ಟರ್ ರೊಟೇಷನ್ ಅನ್ನೋದು ಕೆಲಸ ಮಾಡುತ್ತೆ. ಈ ಸೆಕ್ಟರ್ಗಳಿಗೆ ಎಕ್ಸಾಂಪಲನ್ನು ಕೊಡ್ತೀನಿ. ಟೆಕ್ನಾಲಜಿ ಅದು ಒಂದು ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಫಾರ್ಮಾ ಸೆಕ್ಟರ್, ನ್ಯಾಚುರಲ್ ರಿಸೋರ್ಸಸ್, ಹೀಗೆ ಬೇರೆ ಬೇರೆದ ಸೆಕ್ಟರ್ಗಳನ್ನು ನೀವು ಕಾಣೋದಕ್ಕೆ ಸಿಗುತ್ತೆ. ತೀರಾ ಇನ್ನೂ ಎಕ್ಸಾಂಪಲನ್ನು ನಿಮಗೆ ಸಿಂಪ್ಲಿಫೈ ಮಾಡಬೇಕು ಅನ್ನೋದಾದರೆ ಟೆಕ್ನಾಲಜಿ ಸೆಕ್ಟರ್ ಅಂತ ಬಂದರೆ ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೀಂದ್ರ, ಮೈಕ್ರೋಸಾಫ್ಟ್, ಇವೆಲ್ಲ ಟೆಕ್ನಾಲಜಿ ಸೆಕ್ಟರಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಕಂಪನಿಗಳು. ಇವುಗಳ ಪ್ರಾಡಕ್ಟ್ಗಳು ಸಿಮಿಲರ್ ಆಗಿರ್ತವೆ. ಸೊ ನಿಮಗೆ ಎಷ್ಟೋ ಬಾರಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಏನೋ ಬದಲಾವಣೆಗಳಾದಾಗ, ಕೇಂದ್ರ ಏನೋ ಹೊಸ ನಿಯಮಗಳನ್ನು ತಂದಾಗ, ಬೇರೆ ಬೇರೆ ಥರದ ರಿಲೀಫ್ಗಳನ್ನು ಕೊಟ್ಟಾಗ ಆ ಇಡೀ ಸೆಕ್ಟರ್ನ ಕಂಪನಿಗಳಲ್ಲಿ ನಿಮಗೆ ಏನೋ ಒಂದು ರೀತಿಯಾದ ಇಂಪ್ರೂವ್ಮೆಂಟನ್ನು ಕಾಣೋದಕ್ಕೆ ಸಿಗುತ್ತೆ. ಸೊ ಹೀಗೆ ಸೆಕ್ಟೋರಲ್ ಫಂಡ್ಗಳು ಅಥವಾ ಸೆಕ್ಟರಲ್ ಕಂಪನಿಗಳು ಬಿಹೇವ್ ಮಾಡೋದನ್ನು ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಸೊ ಅಂಥ ಫಂಡ್ಗಳ ಮೇಲೆ ಹೂಡಿಕೆ ಮಾಡಿದಾಗ ನಿಮಗೆ ಆ ಸೆಕ್ಟರ್ ಗ್ರೋತ್ ಆಗುವ ಆ ಸೈಕ್ಲಿಕಲ್ ಪ್ಯಾಟರ್ನ್ನ ಲಾಭ ನಿಮಗೆ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಫಾರ್ಮಾ ಸೆಕ್ಟರ್, ಸಿಪ್ಲಾ, ಬಯೋಕಾನ್, ಗ್ಲಾಕ್ಸೋ ಸ್ಮಿತ್ ಕ್ಲೈನ್, ಹೀಗೆ ಬೇರೆ ಬೇರೆ ಕಂಪನಿಗಳು ಒಂದೇ ಥರದ ಪ್ರಾಡಕ್ಟ್ನ ಮೇಲೆ, ಒಂದು ಸೆಕ್ಟರ್ನ ಮೇಲೆ ಫೋಕಸ್ ಮಾಡಿ ಕೆಲಸ ಮಾಡೋದಕ್ಕೆ ನಿಮಗೆ ಕಾಣೋದಕ್ಕೆ ಸಿಗ್ತವೆ ಎಕ್ಸಾಂಪಲ್ಗಳಾಗಿ. ಇದು ಫಾರ್ಮಾ ಸೆಕ್ಟರ್. ಇದೇ ಫಾರ್ಮಾ ಸೆಕ್ಟರ್ಗೆ ಸೇರುವಂತೆ ಹಾಸ್ಪಿಟಲ್ ಹಾಗೆಯೇ ಡಯಾಗ್ನೋಸ್ಟಿಕ್ಸ್ ಕಂಪನಿಗಳ ಮೇಲೂ ನೀವು ಹೂಡಿಕೆ ಮಾಡೋದಕ್ಕೆ ಕನ್ಸಿಡರ್ ಮಾಡಬಹುದು, ಅಥವಾ ಆ ಫಂಡ್ಗಳು ಕನ್ಸಿಡರ್ ಮಾಡಿರ್ತವೆ. ನಿಜಕ್ಕೂ ಈ ಸೆಕ್ಟರಲ್ ಫಂಡ್ಗಳು ಕೆಲವೊಮ್ಮೆ ಹೇಗೆ ಬಿಹೇವ್ ಮಾಡ್ತವೆ ಅನ್ನೋದಕ್ಕೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಕೋವಿಡ್ನ ಸಂದರ್ಭದಲ್ಲಿ ನಿಮಗೆ ಫಾರ್ಮಾ ರಿಲೇಟೆಡ್ಡು ಮತ್ತು ಮೆಡಿಸಿನ್ನು, ಬೇರೆ ಬೇರೆ ಥರದ ಚೆಕಪ್ಗಳನ್ನು ಮಾಡಿಸ್ಕೊಳ್ಳುವಂಥ ಸರ್ವಿಸ್ ಪ್ರೊವೈಡಿಂಗ್ ಕಂಪನಿಗಳು, ಇವುಗಳಲ್ಲಿ ದೊಡ್ಡ ಮಟ್ಟದ ರೇಸ್ ಕಂಡು ಬಂದಿತ್ತು, ಒಂದು ಬೂಮ್ ಕಂಡು ಬಂದಿತ್ತು. ಒಂದು ಸ್ಟಡಿಯ ಪ್ರಕಾರ ಫಾರ್ಮಾ ಸೆಕ್ಟರು ಕೋವಿಡ್ ಸಂದರ್ಭದಲ್ಲಿ 27% ಗ್ರೋತ್ ಆಗಿತ್ತು ಅಂತ ಗೊತ್ತಾಗ್ತಾ ಇದೆ. ಅಂದರೆ ನಿಮಗೆ ಇಡೀ ಸ್ಟಾಕ್ ಮಾರ್ಕೆಟ್ ಪೆಟ್ಟು ತಿಂದಿದ್ದ ಸಂದರ್ಭ. ನಿಮಗೆ ಓವರಾಲ್ ಸೆನ್ಸೆಕ್ಸು, ನಿಫ್ಟಿ ಅಂತೆಲ್ಲ ನೋಡಿಕೊಂಡ್ರೆ 50%ಗಿಂತ ಕೆಳಗೆ ಕುಸಿದಿದ್ದಂಥ ಸಂದರ್ಭ, ಬ್ಲಡ್ ಬಾತ್ ಅಂತ ಹೇಳಲಾಗ್ತಿತ್ತು. ಅಂಥ ಟೈಮ್ನಲ್ಲಿ ಫಾರ್ಮಾ ಸೆಕ್ಟರ್ 27% ಗ್ರೋತನ್ನು ಕಾಣೋದಕ್ಕೆ ಸಾಧ್ಯ ಆಗಿತ್ತು, ಕೋವಿಡ್ ಬಂದ ನಂತರದಲ್ಲಿ ಆದ ಬೆಳವಣಿಗೆ. ಸೊ ಇದು ಸೆಕ್ಟೋರಲ್. ಅಂದರೆ ನಿಮಗೆ ಎಷ್ಟೋ ಬಾರಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಅಥವಾ ಆಟೋಮೋಟಿವ್ ಸೆಕ್ಟರು, ಈ ಥರದ ಸೆಕ್ಟರ್ಗಳು ಓವರಾಲ್ ಬೂಮನ್ನು ಕಾಣೋದು ನಿಮಗೆ ಸಿಗುತ್ತೆ. ಸೊ ಅಂಥ ಸೆಕ್ಟರ್ಗಳನ್ನು ಗುರುತಿಸೋದಿದೆಯಲ್ಲ, ಅದು ತೀರಾ ಚಾಕಚಕ್ಯತೆಯ ಒಂದು ನಡೆ. ಅದು ಎಲ್ಲರಿಂದನೂ ಸಾಧ್ಯ ಇಲ್ಲ. ಎಷ್ಟೋ ಜನ ಎಕ್ಸ್ಪರ್ಟ್ಸ್ಗಳು ಇದನ್ನು ಸೋಲ್ತಾರೆ. ರಾಕೇಶ್ ಜುಂಜುನ್ವಾಲಾ ತೀರಾ ಏಸ್ ಇನ್ವೆಸ್ಟರ್ ಅಂತ ಅನ್ಸ್ಕೊಂಡವ್ರು, ಅವರೇ ಹೇಳ್ತಾರೆ, ಟೈಮಿಂಗ್ ದ ಮಾರ್ಕೆಟ್ ಅನ್ನೋದು ಅಷ್ಟು ಸುಲಭ ಅಲ್ಲ, ಸಾಧ್ಯನೂ ಇಲ್ಲ. ಯಾರೋ ಒಬ್ರು ಬಂದು ಹೀಗೆ ಟೈಮ್ ಮಾಡಿಬಿಡ್ಬೋದು, ಲಕ್ಷ ಲಕ್ಷ ಕೋಟಿ ಗಳಿಸಿದವರು ಸಹ ಈ ಥರದ ಟೈಮ್ ಮಾಡೋದನ್ನು ಸಾಧ್ಯ ಇಲ್ಲ ಅಂತಲೇ ಒಪ್ಪಿಕೊಳ್ತಾರೆ. ಸೊ ಹೀಗಾಗಿ ತೀರಾ ರಿಸ್ಕಿ ಫ್ಯಾಕ್ಟರ್ ಇದು. ಇನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂತಂದರೆ,
ಈ ಸೈಕ್ಲಿಕಲ್ಲು ನಾನ್ ಸೈಕ್ಲಿಕಲ್ ಇರ್ತವಲ್ವಾ, ಈ ಪ್ಯಾಟರ್ನ್ಗಳನ್ನು ಗಮನಿಸಿ ಒಂದು ವೇಳೆ ನೀವು ಡೈವರ್ಸಿಫಿಕೇಶನ್ ಬೇಕು ಅನ್ನೋದಾದರೆ ನೋಡಿ, ಸೆಕ್ಟೋರಲ್ ಫಂಡ್ಸ್ಗಳಲ್ಲಿ ನೀವು ಡೈವರ್ಸಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ನೀವು ಹಣವನ್ನು ಹೂಡಿಕೆ ಮಾಡಿರ್ತೀರಿ ಅಲ್ವಾ, ಒಂದು ವೇಳೆ ಇದು ಸೈಕ್ಲಿಕಲ್ ಪ್ಯಾಟ್ರನ್ನಲ್ಲಿರುವಂಥ ಸೆಕ್ಟೋರಲ್ ಫಂಡ್ನ ಮೇಲೆ ನೀವು ಹೂಡಿಕೆ ಮಾಡಿದರೆ ಅದು ಪೀಕ್ಸಿಗೆ ಬಂದುಬಿಟ್ಟಿದೆ ಅಂತಂದಾಗ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಬಹುದು. ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಆ ಹಣವನ್ನು ನಾನ್ ಸೈಕ್ಲಿಕಲ್ ಫಂಡ್ಗಳ ಮೇಲೆ ಅಥವಾ ಕಂಪನಿಗಳ ಮೇಲೆ ನೀವು ಹಣವನ್ನು ತೊಡಗಿಸಿ ಆಗ ಒಂದು ಸೇಫ್ ಬ್ಯಾಂಕಿಂಗ್ ಅಥವಾ ಪಾರ್ಕಿಂಗ್ ಅನ್ನೋ ಥರ ನೀವು ಮಾಡಬಹುದು. ಅಂದರೆ ಅಗೈನ್ ಈ ಸೆಕ್ಟೋರಲ್ ಸೈಕ್ಲಿಕಲ್ ಪ್ಯಾಟರ್ನ್ ಫಂಡ್ಗಳಿಗೆ ನೀವು ಮತ್ತೆ ಎಂಟ್ರಿ ಆಗೋದಕ್ಕೆ ಮುಂಚೆ ಅಲ್ಲಿ ಕಾಯೋದರ ಬದಲಿಗೆ ಬೇರೆ ನಾನ್ ಸೈಕ್ಲಿಕಲ್ ಫಂಡ್ಗಳ ಮೇಲೆ ಅಥವಾ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿ ನಿಮ್ಮ ಹಣ ಸೇಫ್ ಆಗಿ ಇರುವಂತೆ ನೋಡಿಕೊಂಡು ಅಗೈನ್ ರೈಟ್ ಟೈಮ್ ಟು ಎಂಟರ್ ಅಂತ ಬಂದಾಗ, ನಾನು ಆಗಲೇ ಹೇಳ್ತಿದ್ನಲ್ಲ, ಸೈಕ್ಲಿಕಲ್ ಪ್ಯಾಟರ್ನು ಸೆಕ್ಟೋರಲ್ ಫಂಡ್ಸು ಬಾಟಮ್ ಇದೆ ಅಂದಾಗ ನೀವು ಎಂಟ್ರಿ ಆಗಬೇಕು. ಟಾಪಿಗೆ ಬಂದಾಗ ಅಥವಾ ಕಂಪ್ಲೀಟ್ ಬೂಮ್ ಅಂದಾಗ ನೀವು ಪ್ರಾಫಿಟನ್ನು ಬುಕ್ ಮಾಡ್ಕೊಳ್ಬಹುದು. ಈ ರೀತಿಯಾದ ಸ್ಟ್ರಾಟಜಿಯನ್ನು ನೀವು ಅಪ್ಲೈ ಮಾಡ್ಕೊಳ್ಬಹುದು ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ. ನಾನು ಆಗಲೇ ಹೇಳಿದ ಹಾಗೆ ಇದರಲ್ಲಿ ಡೈವರ್ಸಿಫಿಕೇಶನ್ ಅನ್ನೋದು ನಿಲ್ ಅಂತಲೇ ಹೇಳಬಹುದು. ಸೊ ಹೀಗಾಗಿ ನೀವು ಎಷ್ಟು ಅಲೋಕೇಟ್ ಮಾಡಬೇಕು ಸೆಕ್ಟೋರಲ್ ಫಂಡ್ಗಳ ಮೇಲೆ ಅಥವಾ ಸೈಕ್ಲಿಕಲ್ ಪ್ಯಾಟರ್ನ್ನ ನೆಚ್ಕೊಂಡು ನೀವು ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಿದ್ದೀರಿ ಅನ್ನೋದಾದರೆ ಎಷ್ಟು ಅಲೋಕೇಟ್ ಮಾಡಬೇಕು? ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ ನಿಮ್ಮ ಓವರಾಲ್ ಹೂಡಿಕೆ ಮೊತ್ತದ 5-10% ಜಾಸ್ತಿ ಇದರ ಮೇಲೆ ಹಣ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ಕಂಪ್ಲೀಟ್ ರಿಸ್ಕ್ ನಿಮ್ಮ ಈ ಪ್ರಿನ್ಸಿಪಲ್ನ ಮೇಲೆ ಇರುತ್ತೆ. ನಿಮಗೆ ಸೆಕ್ಟರ್ಗಳು ಅರ್ಥ ಆಗಲ್ಲ, ನ್ಯೂಸ್ಗಳನ್ನು ನೀವು ಸರಿಯಾಗಿ ರೀಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಏನು ಬೆಳವಣಿಗೆ ಆಗ್ತಿದೆ ಮಾರ್ಕೆಟ್ನಲ್ಲಿ ಯಾವ ಸೆಕ್ಟರು ಈಗ ರಿಯಾಕ್ಟ್ ಮಾಡ್ತಿದೆ, ಯಾವುದೋ ಬಜೆಟ್ನಲ್ಲಿ ಈಗ ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ ಒಂದು ಫೋಕಸ್ ಇರುತ್ತೆ ಅಂದ್ಕೊಳ್ಳಿ. ಅದಕ್ಕೆ ಅನುಗುಣವಾಗಿ ಆ ಫಂಡ್ ಸೆಕ್ಟೋರಲ್ ಫಂಡ್ಗಳು ಅಥವಾ ಸೈಕಲ್ಲು ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಸರಿಯಾಗಿ ಗುರುತಿಸೋದಕ್ಕೆ ನಿಮಗೆ ಚಾಕಚಕ್ಯತೆ ಇಲ್ಲ ಅಂತ ಆದರೆ ದಯಮಾಡಿ ಎಂಥ ರಿಸ್ಕಿ ಬೆಟ್ನ ಮೇಲೆ ನೀವು ಮುಂದುವರಿಯೋದಕ್ಕೆ ಹೋಗಲೇಬೇಡಿ. 5-10% ಜಾಸ್ತಿ ಈ ರಿಸ್ಕಿ ಅಸೆಟ್ ಕ್ಲಾಸ್ನ ಮೇಲೆ ನೀವು ಹೂಡಿಕೆ ಮಾಡೋದು ಬೇಡ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಹಾಗಾದರೆ ಈಗ ಮಾರ್ಕೆಟ್ನಲ್ಲಿ ಲಭ್ಯ ಇರುವಂಥ ಈ ಸೆಕ್ಟೋರಲ್ ಫಂಡ್ಗಳ ಎಕ್ಸಾಂಪಲ್ಗಳು ಏನು ಅಂತಂದರೆ, ಕೆಲ ಫಂಡ್ಗಳು ನೋಡಿ ನಿಮಗೆ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ನ್ಯೂ ಎನರ್ಜಿ ಫಂಡ್, ಆ ಕಂಪನಿ DSP ಬ್ಲ್ಯಾಕ್ ರಾಕ್ ನ್ಯಾಚುರಲ್ ರಿಸೋರ್ಸಸ್, IDFC ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಆದಿತ್ಯ ಬಿರ್ಲಾ ಸನ್ ಲೈಫ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸಸ್ ಫಂಡ್, ಫ್ರಾಂಕ್ಲಿನ್ ಬಿಲ್ಡ್ ಇಂಡಿಯಾ ಫಂಡ್, ಸುಂದರಂ ರೂರಲ್ ಆ್ಯಂಡ್ ಕನ್ಸಂಪ್ಷನ್ ಫಂಡ್, ಕೋಟಕ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಎಕನಾಮಿಕ್ ರಿಫಾರ್ಮ್ ಫಂಡ್. ನೋಡಿ, ಹೀಗೆ ಬೇರೆ ಬೇರೆ ಫಂಡ್ಗಳು ಆ ಸೆಕ್ಟರ್ಗಳನ್ನು ಫೋಕಸ್ ಮಾಡಿನೇ ಇರೋದು ಮಾರ್ಕೆಟ್ನಲ್ಲಿ ಕಾಣಸಿಗ್ತವೆ. ಇಷ್ಟು ಹೊತ್ತು ನಾನು ಹೇಳಿದ್ನಲ್ವ ಹೆಸರುಗಳು, ಇವೆಲ್ಲ ನಿಮ್ಮ ಎಕ್ಸಾಂಪಲ್ಗಷ್ಟೇ, ಸ್ಟಡಿ ಪರ್ಪಸ್ಸಿಗಷ್ಟೇ. ಈ ಯಾವ ಫಂಡ್ನ ಹೆಸರನ್ನು ಇಲ್ಲಿ ಪ್ರಸ್ತಾಪ ಮಾಡಿರೋದು ಹೂಡಿಕೆಯ ಒಂದು ಸಜೆಷನ್ ಅಲ್ಲವೇ ಅಲ್ಲ. ಸೊ ಹೀಗಾಗಿ ನೀವು ನಿಮ್ಮ ಡ್ಯೂ ಸ್ಟಡಿಯನ್ನು ಮಾಡಬೇಕಾಗತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಡ್ವೈಸರನ್ನು ಸಂಪರ್ಕಿಸಿ ಆ ಬಳಿಕ ನೀವು ಮುಂದುವರಿಬೇಕಾಗುತ್ತೆ. ಇದು ಒಂದು ಥರದ ಫಂಡ್, ಒಂದು ವಿಧಾನದ ಹೂಡಿಕೆಯನ್ನು ಅನುಸರಿಸುವಂತಹ ಫಂಡು. ತುಂಬ ರಿಸ್ಕ್ ಇದೆ, ತುಂಬ ರಿಟರ್ನ್ಸನ್ನು ಪಡ್ಕೊಂಡಿರುವಂಥ ಬೆಳವಣಿಗೆಗಳು ನಮಗೆ ಕಾಣೋದಕ್ಕೆ ಸಿಗುತ್ತೆ. ಸೊ ಇದನ್ನು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ ಸ್ವೀಕರಿಸಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಪಡ್ಕೊಂಡು ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕಾ ಬೇಡವಾ ಅಂತ ನಿಮ್ಮ ಪರ್ಸನಲ್ ಡಿಸಿಷನನ್ನು ಕೈಗೊಳ್ಳಿ. ಎಂಥ ಇನ್ನಷ್ಟು ಮಾಹಿತಿಗಾಗಿ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.